ಬ್ರಿಟಿಷರು 150 ವರ್ಷಗಳ ಹಿಂದೆ ಈ ರೈಲ್ವೆ ಟ್ರ್ಯಾಕ್ ನ ಹೆಂಗ್ ಕಟ್ಟಿದ್ರು ಇವತ್ತವರೆಗೂ ಹಂಗೆ ಐತೆ. ಇವತ್ತಿನವರೆಗೂ ನಾವು ಮರದ ಡಬ್ಬೆಗಳನ್ನ ನೋಡಬಹುದು. ಇದು ಬ್ರಿಟಿಷರು ಹಾಕಿರೋದು. ದೇವರು ನಮ್ಮನ್ನಂಗೆ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದ್ರು. ಹಂಗೆ ಈ ಶ್ರೀಲಂಕಾನು ಬ್ರಿಟಿಷರು 130 ವರ್ಷಗಳ ಕಾಲ ಆಳಿದ್ರು. ಬ್ರಿಟಿಷರ ಕಾಲದಲ್ಲಿ ಈ ಲಂಕಾಪುರದಲ್ಲಿ ಕಟ್ಟಿರೋ ಅಂತ 9 ಆರ್ಕ್ ಬ್ರಿಡ್ಜ್ ನ ನೀವು ನೋಡ್ತಾ ಇದ್ದೀರಾ. ದೇವರು ಈ ಬ್ರಿಡ್ಜ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಈ 9 ಆರ್ಕ್ ಬ್ರಿಡ್ಜ್ ನ ನೋಡಕ್ಕೆ ಫಾರಿನರ್ಸ್ಗೆ ಇಂಡಿಯನ್ ಶ್ರೀಲಂಕನ್ ರೈಲ್ ಅಂದ್ರೆ ಸಿಕ್ಕಾಪಟ್ಟೆ ಗೀಳು. ಫಾರಿನರ್ಸ್ ಗಳೆಲ್ಲ ಕಣ್ಕೊಂಡ್ ಬಿಟ್ಕೊಂಡು ನೋಡ್ತವ್ರೆ. ಇನ್ನೇನು ಆ ಕಡೆಯಿಂದ ಟ್ರೈನ್ ಬರುವಂತ ಟೈಮು. ಗುರು ಒಬ್ರೊಬ್ರು ತರಾವರಿ ಸಾಹಸ ಮಾಡ್ತವ್ರೆ. ಈ ತರ ಸಾಹಸ ಮಾಡಕ್ಕೆ ಧೈರ್ಯನೇ ಬರಲ್ವಲ್ಲ ನಂಗೆ. ಬ್ರಿಟಿಷರು 150 ವರ್ಷಗಳ ಹಿಂದೆ ಈ ರೈಲ್ವೆ ಟ್ರ್ಯಾಕ್ ನ ಹೆಂಗ್ ಕಟ್ಟಿದ್ರು ಇವತ್ತವರೆಗೂ ಹಂಗೆ ಐತೆ. ಇವತ್ತಿನವರೆಗೂ ನಾವು ಮರದ ಡಬ್ಬೆಗಳನ್ನ ನೋಡಬಹುದು. ಇದು ಬ್ರಿಟಿಷರು ಹಾಕಿರೋದು. ಶ್ರೀಲಂಕಾದ ಟ್ರೈನು ಟನಲ್ ಒಳಗಡೆಯಿಂದ ಬಂತು ನೋಡ್ರಿ. ಟ್ರೈನ್ ಒಳಗಡೆ ಇರೋರೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಯ್ತವ್ರೆ 9 ಆರ್ಕ್ ಬ್ರಿಡ್ಜ್ ಮೇಲೆ. ಈ ಟ್ರೈನಲ್ಲಂತೂ ಜಾಸ್ತಿ ಫಾರಿನರ್ಸೇ ಇರೋದು. ಏನ್ ಇವ್ರು ಹೋಗೋವರೆಗೂ ಬಿಡಂಗ್ ಕಾಣೆ ಟ್ರೈನ್. ಗುರು ಟ್ರೈನು ಮುಂದಿನ ಸ್ಟಾಪ್ ಅಲ್ಲಿ ಹೋಗಿ ನಿಂತ್ಕೋತದೆ. ಟ್ರೈನು ಬೆಟ್ಟ ಗುಡ್ಡದ ಮಧ್ಯೆ ಹೋಗ್ತಾ ಇರುತ್ತೆ. ಇವತ್ತು ನಾವು ಈ ಟ್ರೈನಲ್ಲಿ ಜರ್ನಿ ಮಾಡೋಣ ಬನ್ನಿ. ಕೆಫೆ ಲಫಂಗ. ಇಲ್ಲಿನ ರೈಲ್ವೆ ಸ್ಟೇಷನ್ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಶ್ರೀಲಂಕಾದ ರೈಲು ಬಂದೇ ಬಿಡ್ತು. ಫಾರಿನರ್ಸ್ ಎಲ್ಲ ಶ್ರೀಲಂಕಾದ ರೈಲ್ ನೋಡಿ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಯ್ತವ್ರೆ. ಏನ್ ಅವ್ರ ದೇಶದಲ್ಲಿ ರೈಲೇ ಇಲ್ವಾ? ಏನ್ ಸ್ವಾಮಿ ಇದಲ್ಲ? ಇದು ಲೇಟೆಸ್ಟ್ ಫ್ಯಾಷನ್ ಸ್ವಾಮಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು